सिपाही, दीपक, एक गाना बजाएंगे उसमें तुमको ठुमका लगाना, ठीक है? बुरा मत मानो, होली है, आज नहीं ठुमका लगाओगे तो सस्पेंड कर दिए जाओगे। बुरा मत मानो, होली है। ದೇಶಾದ್ಯಂತ ಹೋಳಿ ಹಬ್ಬವನ್ನ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಲಾಯಿತು. ಅದರಲ್ಲೂ ಉತ್ತರ ಭಾರತ ಬಣ್ಣದೋಕುಳಿಯಲ್ಲಿ ಮಿಂದೇಳ್ತು. ಬೀದಿ ಬೀದಿಗಳಲ್ಲಿ ಜನ ಗುಂಪು ಮಾಡಿಕೊಂಡು ಹಾಡು ಹೇಳಿ ಡ್ಯಾನ್ಸ್ ಮಾಡ್ಕೊಳ್ತಾ ಪರಸ್ಪರ ಬಣ್ಣ ಎರಚಿಕೊಂಡು ಖುಷಿಯಿಂದ ಹಬ್ಬ ಸೆಲೆಬ್ರೇಟ್ ಮಾಡಿದ್ರು. ಇದರ ಮಧ್ಯೆ ಬಿಹಾರದಲ್ಲಿ ರಾಷ್ಟ್ರೀಯ ಜನತಾದಳದ ನಾಯಕ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜ್ ಪ್ರಸಾದ್ ಯಾದವ್ ದರ್ಪ ಮೆರೆದಿದ್ದಾರೆ. ಪಾಟ್ನಾದ ತಮ್ಮ ನಿವಾಸದಲ್ಲಿ ನಡೆದ ಹೋಳಿ ಆಚರಣೆ ವೇಳೆ ಭದ್ರತೆಗೆ ನಿಯೋಜಿಸಿದ್ದ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಆವಾಜ್ ಹಾಕಿದ್ದಾರೆ. ಡ್ಯಾನ್ಸ್ ಮಾಡದೇ ಇದ್ರೆ ಅಮಾನತು ಮಾಡಿಸ್ತೀನಿ ಅಂತ ಕಾನ್ಸ್ಟೇಬಲ್ಗೆ ಬೆದರಿಕೆ ಹಾಕಿರೋ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಪಾಟ್ನಾದಲ್ಲಿರೋ ತಮ್ಮ ನಿವಾಸದಲ್ಲಿ ತೇಜ್ ಪ್ರತಾಪ್ ಯಾದವ್ ಪಕ್ಷದ ಕಾರ್ಯಕರ್ತರಿಗೆ ಹೋಳಿ ಹಬ್ಬ ಆಯೋಜನೆ ಮಾಡಿದ್ರು. ಈ ವೇಳೆ ಡ್ಯಾನ್ಸ್ ಮಾಡಬೇಕು ಅಂತ ಪೊಲೀಸ್ ಅಧಿಕಾರಿ ಬಳಿ ಒತ್ತಾಯ ಮಾಡಿದ್ದಾರೆ. अभी सुनिए, सिपाही, दीपक, एक गाना बजाएंगे उसमें तुमको ठुमका लगाना, ठीक है? बुरा मत मानो, होली है, आज नहीं ठुमका लगाओगे तो सस्पेंड कर दिए जाओगे। बुरा मत मानो, होली है। बाबा हरिहर सोनापुर में होली है। ಭದ್ರತೆಗಾಗಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಸೋಫಾದಲ್ಲಿ ಕೂತ ತೇಜ್ ಪ್ರತಾಪ್ ಯಾದವ್, ಹೇ ಕಾನ್ಸ್ಟೇಬಲ್ ದೀಪಕ್, ನಾನೀಗ ಹಾಡ್ ಪ್ಲೇ ಮಾಡ್ತೀನಿ, ನೀನ್ ಡ್ಯಾನ್ಸ್ ಮಾಡಲೇಬೇಕು. ಪರವಾಗಿಲ್ಲ, ಇದು ಹೋಳಿ, ಒಂದ್ ವೇಳೆ ನೀನ್ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ಅಮಾನತು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಂತರ ಕಾನ್ಸ್ಟೇಬಲ್ ನೃತ್ಯ ಮಾಡಿರೋದು ಕೂಡ ವಿಡಿಯೋದಲ್ಲಿ ನೋಡಬಹುದು. ಹೋಳಿ ಆಚರಣೆ ವೇಳೆ ತೇಜ್ ಪ್ರತಾಪ್ ಯಾದವ್ ಮನೆಯ ಹೊರಗಡೆ ಸ್ಕೂಟರ್ನಲ್ಲಿ ಸುತ್ತಾಡಿದ್ದಾರೆ. ಸದ್ಯ ತೇಜ್ ಪ್ರತಾಪ್ ಯಾದವ್ ಅವರು ಪೊಲೀಸ್ ಅಧಿಕಾರಿಗೆ ಈ ರೀತಿ ಬೆದರಿಕೆ ಹಾಕಿರೋ ವಿಡಿಯೋ ಚರ್ಚೆಗೆ ಕಾರಣವಾಗ್ತಾ ಇದೆ. ಬಿಜೆಪಿ ಜೆಡಿಯು ನಾಯಕರು ಅವರ ನಡೆಗೆ ಕಿಡಿಕಾರ್ತಿದ್ದಾರೆ. ಬಿಹಾರದ ಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ಆರ್ಜೆಡಿ ಸಿದ್ಧಾಂತ ಎಂದಿಗೂ ಬದಲಾಗೋದಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದ್ರ ಬಗ್ಗೆ ಶೇಜಾದ್ ಅವರು ಒಂದು ವಿಡಿಯೋ ಮೂಲಕ ತನ್ನ ಪೋಸ್ಟ್ನಲ್ಲಿ ಈ ವರ್ತನೆಗೆ ಕಿಡಿಕಾರಿದ್ದಾರೆ. जैसे पिता वैसे पुत्र, पहले पिता मुख्यमंत्री के रूप में अपने इशारों पर कानून को नचवाते थे और बिहार को जंगल राज में उन्होंने तब्दील कर दिया. अब बेटा सत्ता के बाहर होने के बाद भी उसी प्रकार से धमकी और दबाव से कानून और कानून के रखवालों को जिस प्रकार से उंगलियों पर नचाने की कोशिश और चेष्टा करते हैं, सस्पेंड कराने की धमकी देते हैं पुलिस वाले को अगर वो नहीं नाचता है. ये दिखाता है कि पुलिस वालों का वर्दी का अपमान करना आरजेडी नहीं जानती. आरजेडी तो केवल जंगल राज में विश्वास रखती है. ತಂದೆಯಂತೆ ಮಗ. ಆಗಿನ ಮುಖ್ಯಮಂತ್ರಿ ಅಂದ್ರೆ ಅವರ ತಂದೆ ಲಾಲು ಪ್ರಸಾದ್ ಯಾದವ್ ಕಾನೂನನ್ನ ತಮಗೆ ಬೇಕಾದ ಹಾಗೆ ಬದಲಾಯಿಸ್ತಾ ಇದ್ರು. ಬಿಹಾರವನ್ನ ಜಂಗಲ್ ರಾಜ್ ಮಾಡಿಬಿಟ್ಟಿದ್ರು. ಈಗ ಮಗ ಅಧಿಕಾರದಿಂದ ಹೊರಗಿದ್ರು ಬೆದರಿಕೆ ಹಾಗೆ ಒತ್ತಡ ಹಾಕೋದ್ರ ಮೂಲಕ ಕಾನೂನಿನ ರಕ್ಷಕರನ್ನ ಕುಣಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ತೇಜ್ ಪ್ರತಾಪ್ ಯಾದವ್ ಡ್ಯಾನ್ಸ್ ಮಾಡದೇ ಇದ್ರೆ ಪೊಲೀಸ್ ಸಿಬ್ಬಂದಿಯನ್ನ ಅಮಾನತು ಮಾಡೋದಾಗಿ ಬೆದರಿಕೆ ಹಾಕ್ತಾರೆ. ಆರ್ಜೆಡಿ ಜಂಗಲ್ ರಾಜ್ನಲ್ಲಿ ನಂಬಿಕೆ ಇಟ್ಟಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಅಪ್ಪಿತಪ್ಪಿ ಇವರೇನಾದರೂ ಅಧಿಕಾರಕ್ಕೆ ಬಂದರೆ ಇದೇ ರೀತಿ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ. ಇದು ಟ್ರೈಲರ್ ಇದ್ದ ಹಾಗೆ. ಹೀಗಾಗಿ ಅವರನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. बिहार में जंगल राज कायम किया, कानून के रखवालों को इसी प्रकार से प्रताड़ित किया, कानून की धज्जियां उड़ाई, माफिया और गुंडों को संरक्षण दिया. और आज भी वही फितरत है. वो बोलते हैं ना, सत्ता के बाहर चले गए पर फितरत नहीं बदली है. अगर ये गलती से भी सत्ता में आते हैं तो ये कैसे कानून का उल्लंघन करेंगे, कानून के संरक्षकों को नचाएंगे और कानून को अपनी उंगलियों पर कैसे हमेशा चलाएंगे, ये देखा जा सकता है. ये ट्रेलर है, इसीलिए इनको सत्ता से दूर रखना बहुत ही ज़रूरी है. ये इनकी जंगल राज वाली मानसिकता है. ये संविधान और वर्दी का सम्मान नहीं, ये केवल गुंडागर्दी और माफिया की दुकान, भ्रष्टाचार की दुकान चलाते हैं.